ಬೆಂಗಳೂರಿಗರಿಗೆ ಮತ್ತೊಂದು ಗುಡ್ ನ್ಯೂಸ್. ಹಲೋ ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ್. ಬಿಎಂಟಿಸಿ ಬಸ್ ಟಿಕೆಟ್ ದರ ಜಾಸ್ತಿ ಆಯ್ತು, ಮೆಟ್ರೋ ಟಿಕೆಟ್ ದರ ಜಾಸ್ತಿ ಆಯ್ತು. ಆ ನಡುವೆ ಕರ್ನಾಟಕ ಗವರ್ನಮೆಂಟ್ ಬೈಕ್ ಟ್ಯಾಕ್ಸಿಯನ್ನ ಬ್ಯಾನ್ ಮಾಡಬೇಕು ಅಂತ ಹೊರಟಿತ್ತು. ಈಗಾಗಲೇ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಗಳಿಲ್ಲದೆ 2 ತಿಂಗಳೇ ಕಳೆದ್ಬಿಟ್ಟಿವೆ. ಆದ್ರೆ ಇಂದಿನಿಂದ ಬೈಕ್ ಟ್ಯಾಕ್ಸಿಗಳು ಪುನಾರಂಭ ಆಗಿವೆ. ಯಾಕೆ ಅಂತೀರಾ? ಎಸ್, ನಿನ್ನೆ ಹೈಕೋರ್ಟ್ನ ವಿಭಾಗೀಯ ಪೀಠ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಭಾರತ ಸಂವಿಧಾನದ 19(1)G ಅನುಸಾರ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಕಾನೂನುಬದ್ಧವಾಗಿ ಯಾವುದೇ ಉದ್ಯೋಗ, ವ್ಯಾಪಾರ ಹಾಗೆ ವ್ಯವಹಾರವನ್ನ ನಡೆಸುವಂತ ಮೂಲಭೂತ ಹಕ್ಕನ್ನ ಹೊಂದಿದ್ದಾರೆ ಅಂತ ಆದೇಶವನ್ನ ಹೊರಡಿಸಿದೆ. ಇನ್ನೊಂದ್ ಕಡೆ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ವಾದವನ್ನ ಮಂಡಿಸ್ತಾ ಇರ್ತಾರೆ. ಅವ್ರೇನ್ ಕೇಳ್ತಾರೆ ಅಂದ್ರೆ, ಬೆಂಗಳೂರಿನಲ್ಲಿ 6 ಲಕ್ಷ ಬೈಕ್ ಟ್ಯಾಕ್ಸಿಗಳಿವೆ, ಆ 6 ಲಕ್ಷ ಬೈಕ್ ಟ್ಯಾಕ್ಸಿಗಳಿಂದಾನೇ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಕೋರ್ಟ್ ಪ್ರಶ್ನೆ ಕೇಳುತ್ತೆ, 6 ಲಕ್ಷ ಬೈಕ್ ಟ್ಯಾಕ್ಸಿಗಳಿಂದಾನೇ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಹತ್ರ ಆಧಾರ ಇದೆಯಾ, ಪ್ರೂಫ್ ಇದೆಯಾ, ಅಥವಾ ನೀವು ಕೇವಲ ಅಭಿಪ್ರಾಯ ಪಡ್ತಾ ಇದ್ದೀರಾ ಅಂತ ಕ್ವಶನ್ ಮಾಡ್ತಾರೆ. ಒಟ್ನಲ್ಲಿ ಕರ್ನಾಟಕ ಗವರ್ನಮೆಂಟ್ಗೆ ಇದೀಗ ಹೈಕೋರ್ಟ್ ಕೊನೆಯ 1 ತಿಂಗಳ ಕಾಲಾವಧಿಯನ್ನ ನೀಡಲಾಗಿದೆ. ಬೈಕ್ ಟ್ಯಾಕ್ಸಿ ನೀತಿಯನ್ನ ಸಂಪೂರ್ಣವಾಗಿ ರೂಪಿಸೋದಿಕ್ಕೆ ಇದು ಕೊನೆಯ ಅವಕಾಶ ಅಂತಾನು ಎಚ್ಚರಿಕೆಯನ್ನ ನೀಡಿದೆ. ನೆಕ್ಸ್ಟ್ ಹಿಯರಿಂಗ್ ಸೆಪ್ಟೆಂಬರ್ 22ಕ್ಕೆ ಮುಂದೂಡಲಾಗಿದೆ. ಇದೆಲ್ಲ ಒಂದೆಡೆ ಆದ್ರೆ, ಇನ್ನೊಂದು ಕಡೆ ಹೈಕೋರ್ಟ್ ಸಂಪೂರ್ಣವಾಗಿ ಆದೇಶವನ್ನ ಹೊರಡಿಸೇ ಇಲ್ಲ, ಆಗ್ಲೇ ಬೈಕ್ ಟ್ಯಾಕ್ಸಿಗಳು ರೋಡ್ಗಿಳಿದಿವೆ, ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಸಾರಿಗೆ ಸಂಸ್ಥೆಗಳು, ಆಟೋ ಮಾಲೀಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಟ್ನಲ್ಲಿ ಬೈಕ್ ಟ್ಯಾಕ್ಸಿಗಳು ಇರಬೇಕಾ ಇರಬಾರ್ದಾ, ಯೂಸ್ ಆಗುತ್ತಾ ಯೂಸ್ ಆಗಲ್ವಾ, ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ.